ಯಾರು ಒಳ ಮೀಸಲಾತಿಗೆ ನಾವು ಬದ್ಧವಾಗಿದ್ದೀವಿ, ಸರ್ಕಾರ ಬದ್ಧವಾಗಿದೆ. ಹೆಸರಲ್ಲಿ ಅನ್ಯಾಯ ಮಾಡಿದ್ದಾರೆ ಸಿದ್ದರಾಮಯ್ಯನವರು, ಅಹಿಂದ ಮತ ನಮಗೆ ಬರುತ್ತೆ ಅಂತ ಬಿಜೆಪಿ ಅವರು ಹೇಳ್ತಿದ್ದಾರೆ. ಯಾರು ಬಿಜೆಪಿ ಅವರು? ನೀನ್ ಪ್ರಶ್ನವನ್ನ ಅಹಿಂದ ಇವ್ರಿಗೆ ಯಾವತ್ತು ಪ್ರೀತಿ ಬಂದಿರೋದು ಅಹಿಂದ ಮೇಲೆ? ಅಹಿಂದದವ್ರ ಮೇಲೆ ಪ್ರೀತಿ ಬಂದಿರೋದು ಯಾವಾಗ? ಯಾವತ್ತಾರು ಅಹಿಂದದ ಬಗ್ಗೆ ಮಾತಾಡಿದಾರ ಇವರು? ಹಿಂದುತ್ವ, ಹಿಂದೂ ಅದ್ ಬಿಟ್ರೆ ಬೇರೆ ಏನಾದ್ರು ಹೇಳ್ತಾರ? ದೇರ್ ಆರ್ ಟೂ ತತ್ವಗಳಿದ್ದಾವೆ. ತತ್ವಗಳ ಇದರಲ್ಲಿ ಆರ್ಥಿಕತೆಯಲ್ಲಿ ಎರಡು ತತ್ವಗಳಿದ್ದಾವೆ. ಒಂದು ಟ್ರಿಕಲ್ ಡೌನ್ ಆರ್ಥಿಕ ಥಿಯರಿ, ಇನ್ನೊಂದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಥಿಯರಿ. ಎರಡು ಥಿಯರಿ ಗೊತ್ತಾ ನಿಮಗೆ? ಟ್ರಿಕಲ್ ಡೌನ್ ಅಂಡ್ ಯೂನಿವರ್ಸಲ್ ಬೇಸಿಕ್ ಥಿಯರಿ. ಇವರು ಯಾವತ್ತೂ ಕೂಡ ಬಿಜೆಪಿಯವರು ಟ್ರಿಕಲ್ ಡೌನ್ ಆರ್ಥಿಕ ಥಿಯರಿ ಇದೆಯಲ್ಲ, ಅದ್ರ ಪರ ಇರೋರು. ಅಂದರೆ ಶ್ರೀಮಂತರ ಪರ ಇರೋರು, ನಾವು ಬಡವ್ರ ಪರ ಇರೋರು. ಈಗ ಬಡವ್ರಿಗೆ ಈ ಬಸ್ನಲ್ಲಿ ಕರ್ಕೊಂಡು ಹೋಗ್ತೀವಿ ಫ್ರೀಯಾಗಿ, ಎಲ್ಲ ಮಹಿಳೆಯರಿಗೂ ಕರ್ಕೊಂಡು ಹೋಗಲ್ವಾ? ಬಿಜೆಪಿಯವ್ರು ಇಲ್ವ ಅಲ್ಲಿ? ಬಿಜೆಪಿಯವ್ರು ಇಲ್ವೇನ್ರಿ? ಎಲ್ಲರಿಗೂ ಕರ್ಕೊಂಡು ಹೋಗ್ತೀವಿ. ಇಲ್ಲಿ ಸದಾನಂದ ಗೌಡ ಹೇಳ್ದಿಲ್ಲಪ್ಪ ನೀನು. ಸದಾನಂದ ಗೌಡ ಎಲ್ರಿಗೂ ಬಸ್ನಲ್ಲಿ ಕರ್ಕೊಂಡು ಹೋಗುವಾಗ ಫ್ರೀಯಾಗಿ ಕರ್ಕೊಂಡು ಹೋಗಿ ಲಂಚ ಎಲ್ಲಿ ನಡೀತದೆ? ಅಕ್ಕಿ ಎಲ್ರಿಗೂ ಕೊಡ್ತೀವಿ, ಲಂಚ ಎಲ್ಲಿ ನಡೀತದೆ? ಎಷ್ಟು ಶತಮಾನಗಳ ಕಾಲ ಬಡತನದಲ್ಲಿ ಇಟ್ಟು ಸಹಾಯ ಮಾಡ್ಕೊಂಡು ಹೆಂಗೆ? ನಾನು ಬಡತನ ಕಡಿಮೆ ಆಯ್ತಾ ಕಡಿಮೆ ಮಾಡ್ತೀವಿ. ಬಡತನ ಕಡಿಮೆ ಆಗ್ತದಲ್ಲ, ಈಗ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಎಲ್ರಿಗೂ ಬಂದಾಗ ಮಾತ್ರ ಕಡಿಮೆ ಆಗ್ತದೆ. ಯಾವಾಗಲೂ ಶಾಶ್ವತವಾಗಿ ಕಾರ್ಯಕ್ರಮಗಳಲ್ಲ, ಬಡತನ ಕಾರ್ಯಕ್ರಮಗಳಲ್ಲ. ಹಾಗಾದ್ರೆ ಬಡತನ ಇರ್ಬೇಕಾ? ಇರಬಾರ್ದಲ್ಲ. ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಹೇಳಿದರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡ್ತಾ? ಏನಂತ ಹೇಳಿದಾರ್ರಿ? ಹಂಗಲ್ಲ, ಎಲ್ಲರಿಗೂ ಸಾಮಾಜಿಕ ಶಕ್ತಿ ಬರಬೇಕು, ಆರ್ಥಿಕ ಶಕ್ತಿ ಬರಬೇಕು. ಸಾಮಾಜಿಕ ಸ್ವಾತಂತ್ರ್ಯ ಬರಬೇಕು, ಆರ್ಥಿಕ ಸ್ವಾತಂತ್ರ್ಯ ಬರಬೇಕು. ಅಲ್ವೇನ್ರಿ? ಅದು ಬರದೇನೆ ಸಮಾನತೆ ಹೆಂಗ್ ಬರ್ತದೆ? ಜಾತಿ ಹೆಂಗ್ ಹೋಗ್ತದೆ? ನೀವು ಡಾಕ್ಟರ್ ಆಗಿದ್ರೆ ತಾನೇ ನಿಮ್ಮನ್ನ ಬೇರೆ ಜಾತಿಯವ್ರ ಮದುವೆ ಆಗೋದು. ಏನು ಕ್ರೈಸಿಸ್ ಅಂತಂತೂ ಮಾಡ್ತೀವ್ರಿ. ನೋಡ್ರಿ, ಈ ಸಾರಿ 56,432 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ. ಮುಂದಿನ ವರ್ಷನೂ ಭರ್ತಿ ಮಾಡ್ತೀವಿ, ಅದ್ರ ಮುಂದಿನ ವರ್ಷನೂ ಭರ್ತಿ ಮಾಡ್ತೀವಿ. ಖಾಲಿ ಇರ್ತಕ್ಕಂಥ ಭರ್ತಿ 7.5 ಲಕ್ಷ ಹುದ್ದೆಗಳನ್ನು ಕೂಡ ಎಲ್ಲಾನು ಭರ್ತಿ ಮಾಡ್ತೀವಿ. ಯಾರು ಹೇಳಿದವರು? ಪ್ರೊಫೆಷನರಿ ಪೋಸ್ಟ್ಗಳನ್ನು ಮತ್ತೆ ಈಗ ಇದಾಗಿದೆ ಅಂತ, ಅಕ್ರಮ ಆಗಿದೆ ಅಂತ ಇಂಟರ್ವ್ಯೂನ ಸ್ಥಗಿತಗೊಳಿಸಿದ್ರು. ಯಾರು? ಕೆಪಿಎಸ್ಸಿ ಅವರು. ಕೆಪಿಎಸ್ಸಿ ಇಂಟರ್ವ್ಯೂ ಡೇಟ್ ಫಿಕ್ಸ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಾರೆ. ಈಗ ಅದನ್ನ ಯಾಕೆ ಮಾಡಿದ್ದಾರೆ ಅಂತಂದ್ರೆ ಸರಿಯಾದ ರೀತಿಯಲ್ಲಿ ಪಕ್ಕ ಮಾಡಬೇಕು ಅಂತ ಹೇಳಿದೀವಿ, ಅದಕ್ಕೋಸ್ಕರ ಮಾಡಿ. ಇಟ್ಸ್ ಎನ್ ಇಂಡಿಪೆಂಡೆಂಟ್ ಬಾಡಿ, ಗೊತ್ತಾಯ್ತಾ? ನಾವು ಮೆಂಬರ್ ಮಾಡುವಾಗ ಕೇಂದ್ರ ಸರ್ಕಾರದ ಯಾವುದು ಕೇಂದ್ರ ಸರ್ಕಾರ ಜನಗಣತಿ ಸ್ಟಾರ್ಟ್ ಆಗಿದೆ ಸರ್, ನಿನ್ನೆಯಿಂದ ಶುರುವಾಗಿದೆ. 15 ವರ್ಷದ ನಂತರ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ,
ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.